ನೀರು ದೋಸೆ ಮಾಡುವ ವಿಧಾನ. 2 ಲೋಟ ಅಕ್ಕಿ ರಾತ್ರಿ ನೆನೆ ಹಾಕಿದ್ದೆ. 1 ಕಾಯಿ ತೊಗೊಂಡಿನಿ. ಇವೆರಡು ಸೇರಿ ಸ್ವಲ್ಪ ಹಾಕಿ ರುಬ್ಕೋಬೇಕು. ಈಗ ಸ್ವಲ್ಪ ಅಕ್ಕಿ ಹಾಕಿದ್ದೀನಿ, ಸ್ವಲ್ಪ ಕಾಯಿ ಹಾಕಿದ್ದೀನಿ. ಇನ್ನೊಂದು ಸ್ವಲ್ಪ ಮೇಲೆ ಅಕ್ಕಿ ಹಾಕಿ ಸಣ್ಣಗೆ ರುಬ್ಕೊಳ್ರಿ. ನೋಡಿ ಈ ಥರ ಹಿಂಗೆ ಸಣ್ಣಗೆ ರುಬ್ಕೊಂಡಿನಿ. ಸ್ವಲ್ಪ ನೀರು ಬೇಕು ಅಂದರೆ ಮೇಲೆ ಹಾಕೊಳ್ರಿ. ಬೇಕು ನಿಮಗೆ ಅಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ. ಚೆನ್ನಾಗಿ ಕಲಿಸ್ಬಿಡಿ. ಕರಿಗಿಸಕ್ನ ದೋಸೆ ಆಯಿತು, ರೆಡಿ ನೋಡ್ರಿ. ಈ ಥರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರಂಗೆ ಮಾಡ್ಕೊಳ್ರಿ. ನೀರು ದೋಸೆಗೆ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಒಳಕ್ಕೆ ಕಾಯಿ ತಗೊಂಡಿನಿ, ಒಂದು ಸ್ವಲ್ಪ ಪುಟಾಣಿ ತಗೊಂಡಿನಿ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ. ಕಾಯಿ, ಪುಟಾಣಿ, ಕರಿಬೇವು, ಸ್ವಲ್ಪ ಪುದೀನ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿಡ್ರಿ. ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಡ್ಕೊಳ್ಳೋಣ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಒಂಚೂರು ಹಿಂಗು. ಹಂಚ್ಕಾದಿದೆ ನೋಡ್ರಿ. ನೀರು ದೋಸೆನ ಸಿಂಪಲಾಗಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು. ಈ ಥರ ಹಿಂಗೆ ಎತ್ತಬೇಕು. ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಮಾಡ್ಬೋದು. ನೀರು ದೋಸೆ ರೆಡಿ ಆಗುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಬೇಕು. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ನಿಮ್ಗೆ ಬೇಕು ಅಂದರೆ ಒಂದೇ ಸೈಡ್ ಬೇಯಿಸ್ಬೋದು, ಇಲ್ಲ 2 ಸೈಡ್ ಮಾಡ್ಬೋದು. ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿ ಬಂದಿದೆ ನೀರು ದೋಸೆ. ಹೂವು ಆದಂಗೆ ಆಗಿದೆ, ಮಿದುವಾಗಿದೆ, ರುಚಿಯಾಗಿದೆ. ನೋಡಿ.